ಗೈಸ್ 2025 BNU ಕ್ವಶನ್ ಪೇಪರ್ ಅಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ಓದೋದಕ್ಕೆ ಮುಂಚೆ MBA ಅಡ್ಮಿಷನ್ಗೆ ನಮ್ಮ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇದೆ. ಯಾರ್ಯಾರು PGCET ಬರ್ದಿದ್ದೀರಾ, ಬರ್ದಿಲ್ಲ, ಬರಿದೇ ಇರೋರ್ಗೂ ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಸೀಟ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಒಳ್ಳೆ ಪರ್ಸೆಂಟೇಜ್ ತೆಗೆದಿರೋರಿಗೆ ಒಳ್ಳೆ ಡಿಸ್ಕೌಂಟ್, ಸ್ಕಾಲರ್ಶಿಪ್ ಜಾಸ್ತಿ ಕೊಡ್ತಾ ಇದ್ದಾರೆ. ಬಂದು ಸೇರ್ಕೊಳ್ಬಹುದು. ಸೊ PGCET ಕೋಡು ಇಲ್ಲಿದೆ, ಮತ್ತೆ ಒಳ್ಳೆ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಇದೆ. ನಾನು ಕೂಡ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದೀನಿ, ಬಂದು ಸೇರ್ಕೊಳ್ಳಿ. ಈಗ ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಕ್ಯಾಲ್ಕುಲೇಟ್ ಫಾಲೋಯಿಂಗ್ ರೇಷಿಯೋಸ್: ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಸ್ಟಾಕ್ ಟರ್ನ್ಓವರ್ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ. ಈಗ ಏನೇನು ಕೊಟ್ಟಿದ್ದಾನೆ? ಕರೆಂಟ್ ಅಸೆಟ್ಸ್ ಓಪನಿಂಗ್ ಅವನೇ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಡಿಬೆಂಚರ್ಸ್ ಕೊಟ್ಟಿದ್ದಾನೆ, ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾನೆ, ಜನರಲ್ ರಿಸರ್ವ್ ಕೊಟ್ಟಿದ್ದಾನೆ. ಎಲ್ಲ ಅವನೇ ಕೊಟ್ಟಿದ್ದಾನೆ. ನಾವು ಏನ್ ಮಾಡಬೇಕು? ಫಸ್ಟ್ ಕರೆಂಟ್ ರೇಷಿಯೋ ತಗೋಣ. ಕರೆಂಟ್ ರೇಷಿಯೋಗೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ, ಕರೆಂಟ್ ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ 6 lakhs ಅಂತ ಹೇಳ್ತಾರೆ. ಕರೆಕ್ಟ್ ಏನಪ್ಪಾ? ಕರೆಂಟ್ ಲಯಬಿಲಿಟೀಸ್ ಅವನೇ ಕೊಟ್ಟಿದ್ದಾನೆ ಲಾಸ್ಟ್ ಅಲ್ಲಿ 3 lakhs. ಕರೆಕ್ಟಾ? ಕರೆಂಟ್ ಲಯಬಿಲಿಟಿ 2:1 ಆಗುತ್ತೆ. ಓಕೆನಾ? ಈಗ ಎರಡನೇದು ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋಗೆ ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ, ಯಾವಾಗ್ಲೂ ಅಷ್ಟೇ ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಬೇಕು, ಅಂದ್ರೆ ಸ್ಟಾಕ್ ನ ಮೈನಸ್ ಮಾಡಬೇಕು. ಕರೆಂಟ್ ಅಸೆಟ್ಸ್ ಅಲ್ಲಿ ಏನ್ ಮೈನಸ್ ಮಾಡಬೇಕು? ಕ್ಲೋಸಿಂಗ್ ಸ್ಟಾಕ್ ಅಥವಾ ಸ್ಟಾಕ್. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡೋಣ. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ 3 lakhs. ಕರೆಕ್ಟ್ ಏನಪ್ಪಾ? ಇದು 3 lakhs. ಕರೆಕ್ಟಾ? ಈಗ ಕರೆಂಟ್ ಅಸೆಟ್ಸ್ ಎಷ್ಟಿದೆಯಪ್ಪ? 6 lakhs ಇದೆ. ಕ್ಲೋಸಿಂಗ್ ಸ್ಟಾಕ್ ಅವನೇ 1,60,000 ಡಿವೈಡೆಡ್ ಬೈ 3 lakhs. ಈಗ ನಮಗೆ 440 ಡಿವೈಡೆಡ್ ಬೈ 3 lakhs ಎಷ್ಟಪ್ಪ ಬರುತ್ತೆ? 1.46:1. ನಂಬರ್ 2 ಆಯ್ತು. ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, STR ಅಂತ ಹೇಳ್ತೀವಿ. ಕರೆಕ್ಟ್ ಏನಪ್ಪಾ? ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಸಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವನೇ ಕೊಟ್ಟಿದ್ದಾನೆ. ಪ್ರಾಬ್ಲಮ್ 23 lakhs ಅಂತ ಕೊಟ್ಟಿದ್ದಾರೆ. ಆವರೇಜ್ ಸ್ಟಾಕ್ ಅಂದ್ರೆ ಏನು? ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ನೋಡಿ, ಓಪನಿಂಗ್ ಸ್ಟಾಕ್ 60,000 ಇದೆ, ಕ್ಲೋಸಿಂಗ್ ಸ್ಟಾಕ್ 1,60,000 ಇದೆ. ಡಿವೈಡೆಡ್ ಬೈ 2 ಅಂದ್ರೆ 2,20,000 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 1,10,000 ಬರುತ್ತೆ. ಹಾಗಾದ್ರೆ 1,10,000 ಎಷ್ಟು ಬರುತ್ತೆ ಹೇಳಿ? divided by 1,10,000. Sir, 20.90. 20.90 times. Okay. Yes, sir. Next, debt equity ratio. Debt equity ratio. Debt equity ratio के long term debt divided by shareholders fund. ನೋಡಿ, ಲಾಂಗ್ ಟರ್ಮ್ ಡೆಟ್ ಅಂದ್ರೆ ಏನೇನಿದೆ ಅಂದ್ರೆ 12% ಡಿಬೆಂಚರ್ಸ್ ಒಂದೇ ಇರೋದು. ಎಷ್ಟಿದೆಯಪ್ಪ ಅಂದ್ರೆ 3 lakhs ಇದೆ. ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಈಕ್ವಿಟಿ ಕ್ಯಾಪಿಟಲ್ 8 lakhs, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 lakhs, 8 + 3 is 11. ಜನರಲ್ ರಿಸರ್ವ್ ಬಂದು 2 lakhs. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 13 lakhs ಆಯ್ತು. ಕರೆಕ್ಟ್ ಅಲ್ವಾ? ಈಕ್ವಿಟಿ ಕ್ಯಾಪಿಟಲ್ 8 lakhs, 3 lakhs ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, 2 lakhs ರಿಸರ್ವ್. ಟೋಟಲ್ ಎಷ್ಟಾಯ್ತು? 13 lakhs ಆಯ್ತು. ಎಷ್ಟು ಬರುತ್ತೆ ಹೇಳು? 3 lakhs divided by 13. 3 divided by 13 ಮಾಡೋ. 3 lakhs divided by
3 lakh ಹೊಡಿಬೇಡ, ಆಯ್ತು. 3 divided by 13. ಯಾಕೆಂದ್ರೆ 5 zeros ಕ್ಯಾನ್ಸಲ್ ಆಗುತ್ತೆ. ಲೂಸ್ಗಳ ತರ 5 ಸೊನ್ನೆಗಳು ಓದ್ಕೊಂಡು ಕೂತ್ಕೋತಿರಲ್ಲ. Sir, 0.23. 0.23 is ಸಾಕು 0.23 ಆಫ್ ಮಾಡೋದು.